ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಠದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸದಾಂ ಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಸ್ವಾಗತ. ಪರಮ ಪೂಜ್ಯ ಯತಿಕುಲ ಚಕ್ರವರ್ತಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ 6ನೇ ಮಹಾ ಸಮಾರಾಧನೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ನಾಳೆಯ ದಿವಸ ಮಧ್ಯಾರಾಧನೆ. ಅವರ ಮೂಲ ಮೃತ್ತಿಕಾ ವೃಂದಾವನ ಕತ್ರಿಗುಪ್ಪೆಯಲ್ಲಿ, ಬೆಂಗಳೂರಿನಲ್ಲಿ ಕತ್ರಿಗುಪ್ಪೆಯಲ್ಲಿರ್ತಕ್ಕಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅವರ ಮೂಲ ಬೃಂದಾವನ ಇದೆ. ಅಂತಹ ಗುರುಗಳ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಹೊತ್ತು ನಾನು ನಿಮ್ಮ ಮುಂದೆ ಅವರ ಬಗ್ಗೆ ತಿಳಿಸಿಕೊಡ್ತೇನೆ. ಅವರ ಪರಿಚಯ ಪ್ರತಿಯೊಬ್ಬರಿಗೂ ಸಹ ಇದ್ದೇ ಇರುತ್ತದೆ. ಯಾವ ರೀತಿ ಆಕಾಶದಲ್ಲಿರುವ ಸೂರ್ಯ ಚಂದ್ರ ನಕ್ಷತ್ರಾದಿಗಳ ಪರಿಚಯ ಹೇಗೆ ಪ್ರತಿಯೊಬ್ಬರಿಗೂ ಇದೆಯೋ ಹಾಗೆ ವಿಶ್ವ ಹಿಂದೂ ಪರಿಷತ್ನ ಮತ್ತು ಇಡೀ ಹಿಂದೂ ಸಮಾಜದ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂತಹ, ಇವತ್ತಿನ ದಿವಸ ಮಾಧ್ವ ಸಮಾಜ ಇಷ್ಟು ಒಳ್ಳೆಯ ರೀತಿಯಲ್ಲಿ ಆಧ್ಯಾತ್ಮಿಕ ಒಂದು ಮಾರ್ಗದಲ್ಲಿ ಉತ್ತಮವಾದ ಸನ್ನಡತೆಯಿಂದ ನಡೆದುಕೊಂಡು ಹೋಗ್ತಾ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಈ ಪೇಜಾವರ ಶ್ರೀಪಾದಂಗಳವರು ಎಂಬುದಾಗಿ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಗುರುಗಳ ಆರಾಧನೆ, ಅವರ ವ್ಯಕ್ತಿತ್ವವನ್ನ 2-3 ವರ್ಷಗಳ ಕಾಲ ನಾನು ತುಂಬಾ ಹತ್ತಿರದಿಂದ ಅವರ ಶಿಷ್ಯನಾಗಿ ಅವರ ಹತ್ತಿರದಲ್ಲಿ ನಾನು ಓಡಾಡ್ತಾ ಇದ್ದ ಕಾರಣ ಅವರ ಬಗ್ಗೆ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ. ಹಾಗಾಗಿ ಅವರ ವ್ಯಕ್ತಿತ್ವ ಯಾವ ರೀತಿ ಇದೆ ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದೇನೆ. ಒಂದು ಸುಭಾಷಿತ ಶ್ಲೋಕ ನೆನಪಾಗುತ್ತೆ. ನಮ್ಮ ಬದುಕು ಹೇಗಿರಬೇಕು ಅಂದ್ರೆ ಮತ್ತೊಬ್ಬರಿಗೋಸ್ಕರ ಮೀಸಲಾಗಿಡಬೇಕು. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ತಾರೆ. ಹಾಗಿದ್ರೆ ಮಾತ್ರ ಆ ಮನುಷ್ಯನ ಬದುಕಿಗೆ ಒಂದು ಸಾರ್ಥಕತೆ ಸಿಗಲಿಕ್ಕೆ ಸಾಧ್ಯ ಅಂತ. ಹಾಗೆ ಬದುಕಿ ತೋರಿಸಿದವರು ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರು. ಯಾಕೆಂದ್ರೆ ಪರೋಪಕಾರಾಯ ಫಲಂತಿ ವೃಕ್ಷ, ಮತ್ತೊಬ್ಬರಿಗೋಸ್ಕರನೇ ಒಳ್ಳೆಯ ಸುಮಧುರವಾದಂತಹ ಹಣ್ಣುಗಳನ್ನ ಕೊಡ್ಲಿಕ್ಕೆ ಮರಗಳು ಬೆಳೆಯುತ್ತವೆ. ಪರೋಪಕಾರಾಯ ದುಹಂತಿ ಗಾವ, ಹಸುಗಳು ಮತ್ತೊಬ್ಬರಿಗೋಸ್ಕರನೇ ಹಾಲನ್ನ ಕೊಡ್ತಾ ಇದೆ. ಇನ್ನು ಪರೋಪಕಾರಾಯ ವಹಂತಿ ನದ್ಯ, ನದಿಗಳು ಹರಿತಾ ಇವೆ. ಯಾರಿಗೋಸ್ಕರ? ತಮಗೋಸ್ಕರ ಅಲ್ಲ, ನಮ್ಮ ಎಲ್ಲ ಪಾಪಗಳನ್ನ ಪರಿಹಾರ ಮಾಡುವುದಕ್ಕೋಸ್ಕರ, ನಮಗೆ ಬಾಯಾರಿಕೆಯಾದಾಗ ನೀರು ಕುಡಿಯುವುದಕ್ಕೋಸ್ಕರ, ಮತ್ತೊಬ್ಬರಿಗೋಸ್ಕರ ತಾವು ಹೇಗೆ ಜೀವನವನ್ನು ನಡೆಸ್ತಾ ಇದೆಯೋ ಹಾಗೆ ನಮ್ಮ ಬದುಕು ಹೇಗಿರಬೇಕು ಅಂದ್ರೆ ಮತ್ತೊಬ್ಬರಿಗೋಸ್ಕರ ಮೀಸಲಾಗಿರಬೇಕು. ಇದನ್ನು ಮೊಟ್ಟ ಮೊದಲು ನಮಗೆ ತಿಳಿಸಿಕೊಟ್ಟವರು ಶ್ರೀಮದ್ ಆಚಾರ್ಯರು, ಮಧ್ವಾಚಾರ್ಯರು. ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ನಿತೇ ಎಂಬುದಾಗಿ. ಅನೇಕ ಜನರ ಶುಶ್ರೂಷೆಯನ್ನು ನಾವು ಮಾಡಬೇಕು. ಇದು ನಾವು ಪರಮಾತ್ಮನಿಗೆ ಕೊಡ್ತಕ್ಕಂತಹ ಟ್ಯಾಕ್ಸ್, ಇದು ತೆರಿಗೆ. ಯಾವ ರೀತಿ ಗೌರ್ಮೆಂಟಿಗೆ ನಾವು ತೆರಿಗೆಯನ್ನು ಕಟ್ತೀವಿ ಹಾಗೆ ಪರಮಾತ್ಮನಿಗೆ ಒಂದು ತೆರಿಗೆ ಕಟ್ಟಬೇಕು. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲಿ ಪರಮಾತ್ಮನನ್ನ ಕಾಣಬೇಕು, ದೀನ ದಲಿತರಲ್ಲಿ ಪರಮಾತ್ಮನನ್ನ ಕಾಣಬೇಕು. ಬರೀ ನಾವು ಮೂರ್ತಿಗಳಲ್ಲಿ, ನಾವೇ ಶಾಲಿಗ್ರಾಮಾದಿಗಳಲ್ಲಿ ಪೂಜೆ ಮಾಡಿದರೆ ಸಾಕಾಗುವುದಿಲ್ಲ. ಪರಮಾತ್ಮ ಅಷ್ಟಕ್ಕೆ ಮಾತ್ರ ಪ್ರೀತನಾಗುವುದಿಲ್ಲ. ಚೇತನರಲ್ಲಿ ನಾವು ಪರಮಾತ್ಮನನ್ನ ಕಂಡಾಗ ಪರಮಾತ್ಮ ಪ್ರೀತನಾಗ್ತಾನೆ. ಹಾಗಾಗಿ ಅದನ್ನ ಮೈಗೂಡಿಸಿಕೊಂಡವರು, ಶ್ರೀಮದ್ ಆಚಾರ್ಯರ ತತ್ವವನ್ನ ಅರಿತವರು ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅಂಥವರು 8ನೇ ವರ್ಷದಿಂದ 88 ವರ್ಷಗಳ ಕಾಲ ತನಕನೂ ಸಹ ಪರೋಪಕಾರಕ್ಕೋಸ್ಕರ ಬದುಕಿದವರು. ಹಾಗಾಗಿ ಇವತ್ತಿನ ದಿವಸ ಅವರ ಹೆಸರು ವಿಶ್ವದಾದ್ಯಂತ ಪ್ರಸಿದ್ಧಿಗೊಂಡಿದೆ. ಅಂಥವರ ಆರಾಧನೆ 6ನೇ ವರ್ಷದ ಮಹಾ ಸಮಾರಾಧನೆ ನಾಳೆ ದಿವಸ ನಡೀತಾ ಇದೆ. ಹಾಗಾಗಿ ಅವರ ಒಂದು ಜೀವನದ ಒಂದು ತತ್ವ ಏನು ಅಂತಂದ್ರೆ, ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೀತಿ ಪುನಃ ಪುನಃ ಚತುರ್ಗಕಾರ ಸಂಯುಕ್ತೋ ಪುನರ್ಜನ್ಮ ನವಿದ್ಯತೆ ಅಂತ ಹೇಳ್ತಾ ಇದ್ರು. ಯಾವ ಒಬ್ಬ ವ್ಯಕ್ತಿಗೆ ಈ ಗಕಾರದ ಮಹಿಮೆ ಗೊತ್ತಿರ್ತದೆಯೋ ಅಂಥವನಿಗೆ ಯಾವತ್ತೂ ಸಹ ಪುನರ್ಜನ್ಮ ಇಲ್ಲ ಎಂಬುದಾಗಿ.
ಹೇಗದು ಅಂತ ಕೇಳಿದರೆ ಎಷ್ಟು ಸುಂದರವಾಗಿದೆ ನೋಡಿ ಅದು. ಪ್ರತಿನಿತ್ಯ ಗೀತಾ ಪಾರಾಯಣವನ್ನು ಮಾಡಬೇಕು. ಹೇ ಗಂಗೆ ಎಂಬುದಾಗಿ ಗಂಗಾ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಆಮೇಲೆ ಗೀತಾ ಗಂಗಾ ಚ ಗಾಯತ್ರಿ, ಬ್ರಾಹ್ಮಣನಾದವನು ತನ್ನ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಪ್ರತಿನಿತ್ಯ ಗಾಯತ್ರಿ ಜಪದ ಅನುಷ್ಠಾನವನ್ನು ಮಾಡಬೇಕು. ಆಮೇಲೆ ಗೋವಿಂದನ ನಾಮಸ್ಮರಣೆಯನ್ನು ಮಾಡಬೇಕು. ಬರೀ ಗೋವಿಂದ ನಾಮಸ್ಮರಣೆ ಅಷ್ಟೇ ಅಲ್ಲ, ಆ ಗೋವಿಂದ ಗೋ ಅನ್ನುವಂತಹ ಅಕ್ಷರದಿಂದ ವೇದವೂ ಸಹ ಪ್ರತಿಪಾದ್ಯ ಆಗಿದೆ. ಹಾಗಾಗಿ ವೇದದ ಸಂರಕ್ಷಣೆ ಮಾಡಬೇಕು. ಸ್ವಶಾಖ ಅಧ್ಯಯನ ಮಾಡಿ 4 ಜನಕ್ಕೆ ಅದನ್ನು ಹೇಳಿಕೊಡಬೇಕು. ಅದರ ಒಂದು ಪೀಳಿಗೆ ಮುಂದೆ ಬೆಳೀತಾ ಬರಬೇಕು. ಇದನ್ನು ಯಾರು ಜೀವನದಲ್ಲಿ ಅಳವಡಿಸಿಕೊಳ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ ಎಂಬುದಾಗಿ ನಮ್ಮ ಗುರುಗಳು ಎಲ್ಲ ಉಪನ್ಯಾಸಗಳಲ್ಲಿ ತಿಳಿಸ್ತಾ ಇದ್ದರು. ಹಾಗಾಗಿ ಅಂತಹ ಗುರುಗಳ ವ್ಯಕ್ತಿತ್ವ ಇನ್ನೂ ಅನೇಕ ರೀತಿಯಲ್ಲಿದೆ. ಯಥಾಶಕ್ತಿ ಯಥಾಮತಿ ನಿಮ್ಮ ಮುಂದೆ ತಿಳಿಸಿಕೊಟ್ಟಿದ್ದೇನೆ. ಇದರಿಂದ ಹರಿವಾಯು ಗುರುಗಳು ಪ್ರೀತರಾಗಿ ಆ ಗುರುಗಳ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರುವಂತಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.